ತಾನೇ ಮನೆಗೆ ಬರ್ತಾ ಇದ್ದೀನಿ. ಇಲ್ಲ ಮೇಲ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ ನಾನು ನಿಮಗೆ. ಹಾಂ, ಓಕೆ, ಬಾಯ್. ಹಲೋ, ರೀಚ್ ಆದ್ರಾ? ಹಾಂ, ರೀಚ್ ಆದೆ. ನನಗೆ ಯಾಕೋ ನಿಮ್ಮ ಸವಾಸ ಮಾಡಿ ನನಗೂ ನಿಮ್ಮ ಥರ ಇತ್ತೀಚೆಗೆ ಭಾಳ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಕಣ್ರಿ. ಏನು ಹೇಳ್ತಿದ್ದೀರಾ? ಹ್ಞೂ ರೀ, ನೀವು ಎದುರುಗಡೆ ಇದ್ದಾಗ ನೀವು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಕೋಲೆ ಬಸ್ಸು ಥರ ತಲೆಲಾಡಿಸ್ತಾ ಇರ್ತೀನಿ, ಎಲ್ಲ ಕನ್ವಿನ್ಸ್ ಆಗುತ್ತೆ. ಆದರೆ ಮನೆಗೆ ಬಂದ ಕೂಡಲೇ ಯಾಕೋ ಎಲ್ಲ ಖಾಲಿ ಬಿಕೋ ಅನಿಸುತ್ತೆ. ನೀವು ಇಲ್ಲ, ಮಗುನೂ ಇಲ್ಲ, ಏನು ಮಾಡೋದು ಅಂತಾನೆ ಗೊತ್ತಾಗಲ್ಲ. ಹೋಗ್ರಿ. ಗೌತಮ್ ಅವರೇ, ಚಿಕ್ಕ ಮಗು ಥರ ಆಡ್ತಿದ್ದೀರಾ ನೀವು. ಹೌದ್ರಿ, ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತೋ ಅಲ್ಲಿ ಹೀಗೇನೆ ಆಗೋದು. ನಿಮ್ಮ ಗಂಡ ನಿಮ್ಮ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾನಲ್ಲ, ಕೇರ್ ಮಾಡ್ತಾ ಇದ್ದಾನಲ್ಲ ಅಂತ ಸಂತೋಷ ಪಡ್ರಿ. ಅದು ನನ್ಗೆ ಗೊತ್ತು, ಆ್ಯಂಡ್ ಅದಕ್ಕೆ ನಂಗೆ ತುಂಬಾನೇ ಖುಷಿ ಇದೆ. ನಿಮ್ಮಷ್ಟು ಪ್ರೀತಿಸೋ ಗಂಡ ಈ ಪ್ರಪಂಚದಲ್ಲಿ ಇನ್ಯಾರಿಗೂ ಇಲ್ಲ. ಆ ಮಾತನ್ನ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬಹುದು. ಶ್ರೀರಾಮಚಂದ್ರನ ಇನ್ನೊಂದು ಅವತಾರ ನೀವು. ಓ, ಹಾಗಾದ್ರೆ ನಾನು ಕಾಡು ಕಳ್ಸಿದ್ರೆ ನೀವು ಏನು ಮಾತಾಡದೆ ಹೊರಟ್ಬಿಡ್ತೀರಾ? ನನಗೆ ಗೊತ್ತು ನೀವು ಆ ರೀತಿ ಎಲ್ಲ ಏನು ಮಾಡಲ್ಲ ಅಂತ. ನನ್ನ ಜೀವನದಲ್ಲಿ ಅಂತ ಒಂದು ಪ್ರಸಂಗ ಬರೋದೇ ಇಲ್ಲ. ನಾವಿಬ್ರು ದೂರ ಆಗೋದು ಕನಸಿನ ಮಾತು. ಅಕಸ್ಮಾತ್ ಕನಸು ನಿಜ ಆಯ್ತು ಅಂದ್ಕೊಳ್ಳಿ, ಏನ್ ಮಾಡ್ತೀರಾ? ಗೌತಮರೇ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನೋಡಿ, ನೀವು ಈ ರೀತಿ ಮಾತಾಡೋದಾದ್ರೆ ನೀವು ಮಾತಾಡ್ಲೇಬೇಡಿ, ನೀವು ಫೋನ್ ಹೇಳಿ. ಆಯ್ತು ಮಾತಾಡಲ್ಲ. ಯಾಕೆ ಬೇಜಾರು ಮಾಡ್ಕೋತೀರಾ? ಸುಮ್ಮನೆ ಹಾಗೆ ತಮಾಷೆ ಹೇಳಿದೆ. ಪ್ಲೀಸ್, ತಮಾಷೆಗೂ ಹಾಗೆಲ್ಲ ಮಾತಾಡ್ಬೇಡಿ. ನೀವು ದೂರ ಆಗೋ ಮಾತೇ ಆಡ್ಬೇಡಿ. ನನಗದೆಲ್ಲ ಇಷ್ಟ ಆಗಲ್ಲ. ಆಯ್ತು, ಮಾತಾಡಲ್ಲ. ಸಾರಿ. ಓಕೆ, ಇಟ್ಸ್ ಓಕೆ. ಸರಿ, ನಿಮ್ಮ ಮಗ ಕರಿತಿದ್ದಾನೆ, ನಾನು ಆಮೇಲೆ ಕಾಲ್ ಮಾಡ್ತೇನೆ. ಸರಿ, ನನಗೂ ಸ್ವಲ್ಪ ಆಫೀಸ್ ಕೆಲಸ ಇದೆ, ಮೇಲ್ಸ್ ಎಲ್ಲ ಚೆಕ್ ಮಾಡಬೇಕು, ಆಮೇಲೆ ಮಾತಾಡ್ತೀನಿ. ಬಾಯ್. ಓಕೆ, ಬಾಯ್. ಯು ಟು ಟೇಕ್ ಕೇರ್.